ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆ್ಯಂಡ್ ಇವತ್ತು ಸಂಡೇ ಮಾರ್ನಿಂಗ್, ಟೈಮ್ 6:44 ಆಗಿದೆ. ನನಗೆ ಡೈಲಿ ಎದ್ದು ಅಭ್ಯಾಸ ಆಗಿಬಿಟ್ಟು ಇವತ್ತು ಎಚ್ಚರ ಆಗಿಬಿಟ್ಟಿದೆ. ಸೊ ಇವಾಗ ನಾನು ಪಾಪು ಮಲಗಿದ್ದಾಳೆ, ಹಾಗಾಗಿ ಹೋಗಿ ಎಳ್ನೀರು ಕುಡ್ಕೊಂಬರೋಣ ಅಂತ ಹೋಗ್ತಾಯಿದ್ದೀನಿ. ಬಿಕಾಸ್ ತುಂಬ ಎಕ್ಸಸ್ ಆಫ್ ಹೀಟ್ ಆಗಿಬಿಟ್ಟಿದೆ, ಹಾಗಾಗಿ ಹೋಗಿ ಒಂದು ಎಳ್ನೀರು ಕುಡ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಪಾಪು ಮಲಗಿದ್ದಾಳೆ ಇವಾಗ, ಸೊ ಹೋಗ್ಬೋದು. ಚೇತನ್ ಇರ್ತಾರೆ ಮನೆಯಲ್ಲಿ. ಸೊ ಇವಾಗ ಹೊರಡ್ತೀನಿ, ಹೋಗಿ ಬಂದ್ಬಿಡೋಣ. ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಬೆಳಗ್ಗೆ. ಲೆಟ್ಸಿ ಹೇಗೆಲ್ಲ ಆಗುತ್ತೆ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಬನ್ನಿ ಇವಾಗ ಹೋಗಿ ಎಳ್ನೀರು ಕುಡ್ಕೊಂಡು ಬರೋಣ. ಎಳ್ನೀರು ಕುಡ್ಕೊಂಡು ಬಂದಮೇಲೆ ಫಸ್ಟು ಪಾಪು ಎದ್ದೇಳೋಕ್ಕೆ ಮುಂಚೆ ನಾನು ಟಿಫನ್ ರೆಡಿ ಮಾಡಿಬಿಟ್ರೆ ಮೇನ್ ಕೆಲಸ ಮುಗಿಯುತ್ತೆ. ಬೇರೆದಕ್ಕೆಲ್ಲ ಕೆಲಸದವ್ರು ಬರ್ತಾರೆ, ಸೊ ಹಾಗಾಗಿ ಏನು ಟೆನ್ಷನ್ ಇಲ್ಲ. ಬ್ರೇಕ್ಫಾಸ್ಟು, ಲಂಚು, ಡಿನ್ನರು ಇವು 3 ಮೇನ್ ಮಾಡಿಕೊಂಡ್ರೆ ಮಿಕ್ಕಿದೆಲ್ಲ ಕೆಲಸ ಆರಾಮಾಗುತ್ತೆ. ಇವಾಗ ಬ್ರೇಕ್ಫಾಸ್ಟಿಗೆ ಚಪಾತಿ ಮತ್ತು ಮಶ್ರೂಮ್ ಗ್ರೇವಿ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಚಪಾತಿ ಇಷ್ಟು ಕಳಿಸಿದ್ದೀನಿ, ಜೊತೆಗೆ ಮಶ್ರೂಮ್ ಎಲ್ಲ ರೆಡಿ ಮಾಡಿ ಬೇಗ ಪಾಪು ಎದ್ದೇಳೋ ಅಷ್ಟರಲ್ಲಿ ನಾನು ಟಿಫನ್ ರೆಡಿ ಮಾಡ್ಕೊಳ್ಬೇಕು. ಸಣ್ಣ ಇರೋದ್ರಿಂದ ಇನ್ನು ಎಲ್ಲಷ್ಟು ಚೇತನು ಎಲ್ಲ ಮಲಗಿದ್ದಾರೆ. ನಂದು ಕೆಲಸ ಮುಗಿಸ್ಕೊಂಡ್ಬಿಟ್ರೆ ಆಮೇಲೆ ಪಾಪು ಎದ್ಮೇಲೆ ಪಾಪು ನೋಡ್ಕೊಳ್ಳೋಕೆ ಸರಿ ಹೋಗುತ್ತೆ. ಬ್ರೇಕ್ಫಾಸ್ಟ್ ಆದಮೇಲೆ ವಿಡಿಯೋ ಏನೂ ಕಂಟಿನ್ಯೂ ಮಾಡಲಿಲ್ಲ. ಇವಾಗ 1:45 ಟೈಮು. ಕ್ಲೀನಿಂಗ್ ಮಾಡ್ತಾ ಇದ್ದೆ ನನ್ನ ಕಬೋರ್ಡ್ಸ್ ಎಲ್ಲ. ಬಿಕಾಸ್ ನಾನು ಪ್ರೆಗ್ನೆಂಟ್ ಆದಾಗಿಂದ ನಾನು ಕ್ಲೀನೇ ಮಾಡಿರಲಿಲ್ಲ. ಸೊ ಎಲ್ಲ ಮೆಸ್ ಥರ ಅನಿಸ್ತಿತ್ತು. ಸೊ ಅದನ್ನೆಲ್ಲ ಕ್ಲೀನ್ ಮಾಡ್ತಾಯಿದ್ದೆ. ಈಗ ಅದನ್ನು ಬಿಟ್ಟು ಸ್ವಲ್ಪ ಕೆಲಸ ಇದೆ. ಏನಂದರೆ ಪಾಪುಗೆ ಸ್ವಲ್ಪ ಜ್ಯುವೆಲ್ರಿ ತೊಗೋಬೇಕಿತ್ತು. ಅದಕ್ಕೆ ಇವಾಗ ಅಮ್ಮನ ಮನೆಗೆ, ಆ್ಯಕ್ಚುಲಿ ಪಾಪುಗೆ ಜ್ಯುವೆಲ್ರಿ ತೊಗೊಳಕ್ಕೆ ಹೋಗ್ಬೇಕು ಅನ್ನೋದಕ್ಕಿಂತ ಅಮ್ಮಂದು ಸ್ವಲ್ಪ ಅಮ್ಮನ ಮನೆ ಹತ್ರ ಸ್ವಲ್ಪ ಕೆಲಸ ಇತ್ತು. ಅಮ್ಮ ಎಲ್ಲೋ ಏನೋ ತೊಗೋಬೇಕಿತ್ತು. ಹಾಗೆ ಹೋಗ್ತಿದ್ದೀವಲ್ಲ, ಪಾಪುಗೆ ಇಯರಿಂಗ್ಸ್ ಎಲ್ಲ ನೋಡೋಣ ಅಂತ ಅಂದ್ಕೊಂಡೆ. ಫಸ್ಟು ನಾವು ಇಲ್ಲೇ ಮಲ್ಬಾರ್ಗೆ ಹೋಗಿ ಬಂದ್ವಿ. ಮಲ್ಬಾರ್ಗೆ ಹೋಗಿದ್ವಿ. ಒಂದು ಜ್ಯುವೆಲ್ರಿ ತೊಗೊಂಡಿದ್ದೀನಿ, ಅದನ್ನು ನಾನು ಶೇರ್ ಮಾಡ್ತೀನಿ ನೆಕ್ಸ್ಟ್ ಯಾವುದಾದ್ರೂ ವೀಡಿಯೋದಲ್ಲಿ. ಒಂದು ಜ್ಯುವೆಲ್ರಿ ತೊಗೊಂಡ್ವಿ ಪಾಪುಗೆ. ಇವಾಗ ಇಯರಿಂಗ್ಸ್ ಒಂದು ತೊಗೋಬೇಕು. ಸದ್ಯಕ್ಕೆ ಅದು ಒಂದೇ ಪ್ಲ್ಯಾನ್ ಇರೋದು. ನೋಡೋಣ ಏನೇನು, ಏಕೆಂದರೆ ಅವಳಿಗೆ ಆಲ್ಮೋಸ್ಟು ಬೇರೆದೆಲ್ಲ ಗಿಫ್ಟ್ಗೆ ಬಂದಿದೆ. ಹಾಗಾಗಿ ಇಯರಿಂಗ್ಸಿಗೆ ಒಂದು ತೊಗೋಬೇಕು. ಅದಕ್ಕೆ ಇವಾಗ ರೆಡಿ ಆಗಿದ್ದೀನಿ. ಪಾಪುದು ರೆಡಿ ಆಯಿತು, ಅವಳು ರೆಡಿಯಾಗಿ ಮಲಗಿದ್ದಾಳೆ. ನಾನು ಕಂಫರ್ಟಬಲಾಗಿ ಒಂದು ಜೀನ್ಸ್ ಆ್ಯಂಡ್ ಟೀ ಶರ್ಟ್ ಈ ಥರ ನಾನಿವಾಗ ರೆಡಿ ಆಗಿದ್ದೀನಿ, ಹೊರಡಬೇಕು. ಚೇತನು, ಶ್ರೇಯಸ್ಸು ಎಲ್ಲರೂ ರೆಡಿ ಇದ್ದಾರೆ. ಹೊರಡು ಊಟ ಇನ್ನೂ ಮಾಡಿಲ್ಲ, ಡೈರೆಕ್ಟ್ ಅಮ್ಮನ ಮನೆಗೆ ಹೋಗಿ ಅಲ್ಲೇ ಊಟ ಮಾಡ್ಕೊಳ್ಳೋಣ ಅಂತ. ಈಗ ಫಸ್ಟ್ ಆ ಕೆಲಸ ಮುಗಿಸ್ಕೊಂಡು ಬೇಗ ಈವ್ನಿಂಗ್ ಅಷ್ಟರಲ್ಲಿ ಬರಬೇಕು. ಬನ್ನಿ ಇವಾಗ ಹೊರಡೋಣ. ನಾನಿವಾಗ ಈ ಥರ ರೆಡಿಯಾಗಿದ್ದೀನಿ. ಜೀನ್ಸ್
ಆಫ್ಟರ್ ಅ ಲಾಂಗ್ ಟೈಮ್, ಅಂದರೆ ಆಲ್ಮೋಸ್ಟ್ ನಾನು ಪ್ರೆಗ್ನೆಂಟ್ ಆದಮೇಲೆ ಒಂದು 4 ಮಂತ್ಸ್ ಆದಮೇಲೆ ನಾನು ಜೀನ್ಸ್ ಹಾಕಿಲ್ಲ ಅಂದ್ಕೊತೀನಿ. ಸೊ ಆವಾಗ ಬಿಟ್ಟರೆ 4 ಮಂತ್ಸ್, ನಾನು 4 ಮಂತ್ಸ್ ಪ್ರೆಗ್ನೆಂಟ್ ಇದ್ದಾಗ ಬಿಟ್ಟಿದ್ದು. ಸೊ ಇವಾಗೆ ವೇರ್ ಮಾಡಿರೋದು. ಸೊ ಈ ಥರ ಕಂಫರ್ಟಬಲ್ ಆಗಿರಲಿ ಅಂತ ಫ್ರೀಯಾಗಿ ಒಂದು ಟಿ ಶರ್ಟ್ ವಿತ್ ಜೀನ್ಸ್ ಹಾಕ್ಕೊಂಡಿದ್ದೀನಿ. ಹ್ಯಾಪಿ. ಮತ್ತು ಓಲ್ಡ್ ಜೀನ್ಸೇ ನನಗೆ ಆಗ್ತಾಯಿದೆ, ಕಮ್ಮಿಂಗ್ ಬ್ಯಾಕ್ ಅನಿಸ್ತೈತೆ. ಅಂದರೆ ನನ್ನ ತುಂಬ ಫಿಟ್ ಆಗಿಲ್ಲ, ಇನ್ನು ಚಾನ್ಸೇ ಇಲ್ಲ. ಬೇಬಿ ಫೀಡಿಂಗ್ ಬಿಟ್ಟ ಮೇಲೆ ಅದೆಲ್ಲ ಚಾನ್ಸು. ಲೆಟ್ಸ್ ಸಿ. ಸದ್ಯಕ್ಕೆ ಇವಾಗ ನನ್ನ ಜೀನ್ಸ್ ಸದ್ಯಕ್ಕೆ ಆಗ್ತಾಯಿದೆ. ದಟ್ಸ್ ಹ್ಯಾಪಿ. ಇದು ಸ್ವಲ್ಪ ಫ್ರೀ ಟಿ ಶರ್ಟೇ ತೊಗೊಂಡಿದ್ದೆ, ಹಾಗಾಗಿ ಇವಾಗ ಫ್ರೀಯಾಗಿ ಕಂಫರ್ಟಬಲ್ ಆಗಿ ಇದೆ. ಸರಿ, ಇವಾಗ ಲೇಟ್ ಮಾಡೋದು ಬೇಡ, ಹೊರಡೋಣ ಬನ್ನಿ. ಏನ್ ನೋಡ್ತಾ ಇದೀನಿ ಮನೆ ತೆಗಿಯಮಷ್ಟೇಕೆ ಊಟ ಭಾಗ್ಯ ಊಟ ಮಾಡ. ಅಮ್ಮ ಎಲ್ಲಿ ಬಂದಿದ್ದೀಡಾ? ಎಲ್ಲಿ ಬಂದಿದ್ದೀಡಾ? ಅಮ್ಮ ಏನ್ ಕಾರಲ್ಲಿ ಕೂತ್ಕೊಂಡು ಎಲ್ಲ ನೋಡ್ತದೆ ಸುತ್ತ. ಚಿಕ್ಕದು ಅಲ್ಲಿ ಇಲ್ಲಿ. ಹಾಯ್ ಅಮ್ಮುಡಿ, ಕಾಡು ಓಡಿಸ್ತೀರಾ? ಕಾಡು ಕಾಡು. ಇನ್ಮೇಲೆ ಅಣ್ಣನ ಸೀಟು ಅಮ್ಮುಗೆ, ಅಣ್ಣ ಸೀಟು ಅಮ್ಮುಗೆ. ನನ್ನ ಸೀಟು ಅದು. ತಿರಾಮಿಸು. ಮಣ್ಪುಡಿ ಹಿಂಗೆ ಇರ್ತಿತ್ತು ನಮ್ಮೂರಲ್ಲಿ. ನೋಡೊಳಗಡೆ ನಾನು ತಿನ್ನಕ್ಕೆ ಕೊಡಲ್ವಲ್ಲ ಮನಿ. ಪಾಪ 4 ಜನ ಮುಂದೆ ಕೂತಿದ್ವಿ. ಸಕ್ಕತ್ತಾಯ್ತು. ನಾವು ನಿಜ ಟೇಸ್ಟ್ ಚೆನ್ನಾಗಿ. ಯಾರಿಗೆ ಸ್ವೀಟ್ ಜಾಸ್ತಿ ಇಷ್ಟ ಆಗಲ್ಲ ನೋಡು, ಅಂಥವ್ರಿಗೆ ಇಷ್ಟ ಆಗುತ್ತೆ. ನಾವು ತಗೊಂಡಿದ್ದು ನೆಲಮಂಗಲ ವಿಶಾಲ್ ಮಠ ಆಪೋಸಿಟ್. ಅವ್ರದ್ದು ಇನ್ಸ್ಟಾಗ್ರಾಮಲ್ಲೆಲ್ಲ ಬರುತ್ತೆ ನೇಮ್, ಧ್ರುವಾಸ್ ತಿರಾಮಿಸು ಅಂತ. ಬಂದಿದ್ದ ಕೆಲಸ ಎಲ್ಲ ಮುಗಿಸ್ಕೊಂಡು ಇವಾಗ ತಿನ್ಕೊಂಡು ಮನೆ ಕಡೆ. ಹೆಂಗಿದೆ ಫ್ರೆಂಡ್ಸ್? ನಾನು ಫಸ್ಟ್ ಟೈಮ್ ಟೇಸ್ಟ್ ಮಾಡ್ತಿರೋದು, ಚೆನ್ನಾಗಿ. ಆ್ಯಕ್ಚುಯಲ್ ರಿವ್ಯೂ ಇಲ್ಲಿ ಕೇಳಬೇಕು. ಹೇಳಿ ಮಚ್ಚ, ರಿಯಲ್ ರಿವ್ಯೂ ಹೇಳಬೇಕು. ಚೆನ್ನಾಯ್ತಾ? ಇಷ್ಟ ಆಯ್ತಾ? ಹಂಗಾದ್ರೆ ಅದು ಚೆನ್ನಾಗಿರುತ್ತೆ. ಚೇತನ್ ಅವರು ಚೆನ್ನಾಗಿದೆ ಅಂದರೆ
ನಿಜ ಸಕ್ಕತ್ತಾಯ್ತು. ನಾನು ಒಬ್ಬರು ತಿನ್ನಕ್ಕಾಗಲ್ಲ ಅಂತ ಅನ್ಕೊಂಡಿದ್ದೆ. ಇಷ್ಟು ಚೆನ್ನಾಗಿ ಕೊಟ್ಟರೆ ಒಬ್ಬರು ಒಂದನ್ನ ಕೂಡ ಆರಾಮಾಗಿ ತಿನ್ಬೋದು. ಗಾಡಿ ಹೊಡಿತಾಳೆ ಇವಾಗ. ಓಡಿಸು ಓಡಿಸು ಓಡಿಸು. ಹಂಗೆ ಅದ್ರ ಮೇಲೆ ಕುತ್ಕೊಂಡು ತಿರುಗಿಸ್ಕೊಂಡು ನಡೆಯುವ ಹಂಗೆ. ಇವಳು ಕೂರ್ಸ್ಕೊಂಡು ಇಲ್ಲಿ ಗಾಡಿ ಓಡಿಸ್ಬೇಕು. ಆ್ಯಕ್ಚುಲಿ ಇವತ್ತು ಒಂದು ಸಂಡೇ ಇರೋದ್ರಿಂದ ಆಂಟಿ ಗೋಬಿ ಮಿಸ್ಸು. ಸೊ ಇದೊಂದು ಟೇಸ್ಟ್ ಇಷ್ಟ ಆಯಿತು. ಪ್ರೈಸು ಬಟ್ ಜಾಸ್ತಿ ಆಯಿತು ಅಂತ ಅನ್ನಿಸ್ತು ನನಗೆ, ಆ್ಯಂಡ್ ಇದು ಕ್ವಾಂಟಿಟಿಗೆ ಕಂಪೇರ್ ಮಾಡಿದ್ರೆ. ಬಟ್ ಟೇಸ್ಟ್ ವೈಸು ಅಷ್ಟು ಅಮೌಂಟ್ ಕೊಟ್ಟಿದ್ದಕ್ಕೂ, ಅಂದರೆ ನಾನು ಕೊಟ್ಟಿದ್ದು 200, ಅಷ್ಟು ಅಮೌಂಟ್ ಕೊಟ್ಟಿದ್ದಕ್ಕೂ ವರ್ತ್. ಏನಂತ ನೀನು ಹೇಳು. ಏನಂತ ಸರಿಯಾಗಿ ಹೇಳು ಶ್ರೇಯ. ವಿಶ್ವಣ್ಣ ಬಂತು, ಮನೆಗೆ ಹೋಗ್ತೀನಿ ಅಂತ ಹೇಳು. ವಿಶ್ವಣ್ಣ ಅವ್ರ ಮನೆಗೆ ಹೋಗ್ತೀನಿ ಅಂದ. ವಿಶ್ವಣ್ಣ ಅವ್ರ ಮನೆಗೆ ಸ್ವೀಟ್ ಕೊಡೋಕೆ ಹೋಗ್ತಾ ಇದೀವಿ ಅಂತ ಹೇಳ್ತಪ್ಪ. ವಿಶ್ವ ಅಂದರೆ ನಮ್ಮ ಅಕ್ಕನ ಮಗ, ಅವ್ರ ಮನೆ ಇಲ್ಲೇ ಇರೋದು, ಅದಕ್ಕೆ ಅವನು ಅವ್ರ ಮನೆಗೆ ಹೋಗ್ತಾ ಇದೀವಿ ಅಂತ ಹೇಳ್ತಾನೆ. ಸರಿ, ಈ ವಿಡಿಯೋ ಇಲ್ಲೇ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಏನೇನು ತೊಗೊಂಡ್ವಿ ಏನಂತ ಎಲ್ಲ ತೋರಿಸಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಏನು ಮಾಡಬೇಕು ಶ್ರೇಯಸ್? ವಿಡಿಯೋ ಇಷ್ಟ ಆದರೆ ಆಮೇಲೆ ಕಮೆಂಟ್ ಮಾಡಿ. ಬಾಯ್ ಬಾಯ್. ಓಡಿಸು ಓಡಿಸು.